ಅವರ ಜಯಂತಿನ ಎಲ್ಲರೂ ಕೂಡ ವಿಜೃಂಭಣೆಯಾಗಿ ಆಚರಣೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಬಟ್ ಅವ್ರ ಆಶಯಗಳನ್ನ ನೆರವೇರಿಸ್ಲಿಕ್ಕೆ ಯಾರಿಂದನೂ ಎಲ್ಲೂ ಕೂಡ ಸಾಧ್ಯ ಆಗ್ತಿಲ್ಲ ಅಂತ ಹೇಳಲಿಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಒಂದು ಮೀಸಲಾತಿ ವಿಚಾರವಾಗಿರ್ಬೋದು, ಜಾತಿ ನಿಂದನೆ ವಿಚಾರವಾಗಿರ್ಬೋದು, ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋ ಅಂತ ವಿಚಾರದಲ್ಲಿರ್ಬೋದು, ಸುಮಾರು ಕಡೆ ಇವತ್ತು ಅತ್ಯಾಚಾರಗಳು ನಡೀತಾ ಇದೆ, ಹೆಣ್ಮಕ್ಳು ಶೋಷಣೆಗಳು ನಡೀತಾ ಇದೆ. ಆ ವಿಚಾರದಲ್ಲಿ ನ್ಯಾಯ ಸಿಗದೆ ಇರೋವಂಥದ್ದು ಇರ್ಬೋದು. ಇವತ್ತು ಎಕ್ಸಾಂಪಲ್ ಧರ್ಮಸ್ಥಳದಲ್ಲಿ ನಡೆದಂತ ಒಂದು ಅತ್ಯಾಚಾರದ ಒಂದು ಹೆಣ್ಮಗಳ ಅತ್ಯಾಚಾರವನ್ನ ಇವತ್ತುವರೆಗೂ ಹೋರಾಟ ಅದು ನಡೀತಾನೆ ಇದೆ. ಆಕೆಗೆ ಒಂದು ನ್ಯಾಯ ಸಿಗದೆ ಇರೋವಂಥ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಬಾಬಾ ಸಾಹೇಬ್ರ ಆಶಯಗಳನ್ನ ಸಾಯಿಸ್ತಾ ಬರ್ತಾ ಇದ್ದಾರೆ ಅಂತ ಹೇಳಿ ಇವತ್ತಿನ ಈ ಕಾನೂನು ಆ ರೀತಿ ನಡೆಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಬಾಬಾ ಸಾಹೇಬ್ರ ಜಯಂತಿಯನ್ನ ಅವರ ಆಶಯಗಳನ್ನ ಹೊತ್ತು ನಡೆಯುವಂತ ಸ್ಥಿತಿಯಲ್ಲಿ ತರ್ಲಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿದ್ದು, ಅದರ ಹಿಂದಿನ ಅವರ ಶ್ರಮ ಇವತ್ತು ನಾವು ಯಾವೊಂದು ವ್ಯಕ್ತಿಗೂ ಹೋಲ್ಸಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಸಾವಿರಾರು ಪುಸ್ತಕಗಳನ್ನ ಓದ್ಬಿಟ್ಟು ಅವರು 2 ವರ್ಷ 11 ತಿಂಗಳವರೆಗೂ ಅವರು ಶ್ರಮ ಪಟ್ಟು ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟಿದ್ದಾರೆ. ಆ ಸಂವಿಧಾನದ ಕಾಯ್ದೆಗಳ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರ ಎಲ್ಲ ಒಂದು ಅನುವುಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ, ಅದರ ಬೆನಿಫಿಟ್ ಅನ್ನ ತಗೊಳ್ತಾ ಇದ್ದೀವಿ. ಆ ಹಿಂದೆ ಇರ್ತಕ್ಕಂತ ಒಂದು ಸ್ಥಿತಿಗತಿಗಳನ್ನ ನೆನ್ಸ್ಕೊಂಡ್ರೆ ನಾವು ಇವತ್ತು ನಾವು ತುಂಬಾ ರಾಜಯೋಗವನ್ನ ನಾವು ಅನುಭವಿಸ್ತಾ ಇದೀವಿ. ನಿದ್ದೆಗೆಟ್ಟು ಅವರು ಸಂವಿಧಾನವನ್ನ ಬರ್ದಿದ್ದಾರೆ ನಮಗೋಸ್ಕರ. ಆದ್ರೆ ನಾವು ಎಲ್ಲೋ ಒಂದ್ ಕಡೆ ಆ ಸಂವಿಧಾನದ ನೆರಳಲ್ಲಿ ನಿದ್ದೆ ಮಾಡಿ ಮೈ ಮರಿತಾ ಇದ್ದೀವಿ. ಆ ಸಂವಿಧಾನವನ್ನ ಉಳಿಸ್ಕೊಳ್ಳಿಕ್ಕೆ ಯಾರು ಕಷ್ಟಪಡ್ತಾ ಇಲ್ಲ. ಅವ್ರು ಬಾಬಾ ಸಾಹೇಬ್ರು ಒಂದ್ ಮಾತು ಹೇಳಿದ್ದಾರೆ, ರಥವನ್ನ ನಾನು ಎಳೆದು ತಂದು ನಿಲ್ಸಿದೀನಿ, ಅದನ್ನ ಹಿಂದಕ್ಕೆ ತಗೊಂಡೋಗ್ಬೇಡಿ, ಮುಂದಕ್ಕೆ ತಗೊಂಡೋಗಿ ಅಂತೇಳಿ. ಹಾಗಾಗಿ ನಾವ್ ಯಾವತ್ತೂ ಅದನ್ನ ಮುಂದಕ್ಕೆ ತಗೊಂಡೋಗ್ಬೇಕೇ ವಿನಃ ಅದನ್ನ ಹಿಂದಕ್ಕೆ ತಗೊಂಡೋಗ್ಬಾರ್ದು. ಮತ್ತೆ ಅಮೆರಿಕನ್ ಒಬ್ಬ ಪತ್ರಕರ್ತ ಹೇಳ್ತಾನೆ, ಆ ಕಡೆಯವರು ಬಾಬಾ ಸಾಹೇಬ್ರು ಹೇಳ್ತಾರೆ, ಬಾಬಾ ಸಾಹೇಬ್ರ ಹತ್ರ ಪ್ರಶ್ನೆ ಕೇಳ್ತಾನಂತೆ, ಅಮೆರಿಕನ್ ಸಂವಿಧಾನವನ್ನ ಬಂಗಾರದ ಪೆನ್ನಲ್ಲಿ ಬರ್ದಿದ್ದಾರೆ, ನೀವ್ ಹೇಗ್ ಬರ್ದಿದ್ದೀರಾ ಅಂತ ಕೇಳ್ತಾರಂತೆ. ಬಾಬಾ ಸಾಹೇಬ್ರು ಬಂಗಾರದಂತ ಆಕ್ಟ್ಗಳನ್ನ ನಾನು ನಮ್ಮ ಸಂವಿಧಾನದಲ್ಲಿ, ನಮ್ಮ ದೇಶದ ಸಂವಿಧಾನದಲ್ಲಿ ಬರ್ದಿದ್ದೀನಿ ಅಂತೇಳಿ. ಆ ರೀತಿಯಾದ ಬಂಗಾರದಂತ ಆಕ್ಟ್ಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ ಅಂತಂದ್ರೆ ನಾವೆಷ್ಟು ದಡ್ಡರಾಗ್ತಾ ಇದೀವಿ. ಇವತ್ತು ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಕಾನೂನುಗಳಿರ್ಬೋದು, ಎಲ್ಲೋ ಒಂದ್ ಕಡೆ ನಿದ್ದೆ ಮಾಡ್ತಾ ಇದೆ. ಅವರು ನಿದ್ದೆಗೆಟ್ಟು ಸಂವಿಧಾನವನ್ನ ಕೊಟ್ಟಿದ್ದಾರೆ ನಮ್ಗೆ, ನಾವು ನಿದ್ದೆ ಮಾಡಿ ಅದನ್ನ ಕಳ್ಕೊಳ್ತಾ ಇದೀವಿ ಅನ್ನೋದು ನಮ್ಮ ಒಂದು ವಿಷಾದ ಅಷ್ಟೇ.